ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಅಲಿ. ನೀವು ನೋಡ್ತಾ ಇದ್ದೀರಾ ಅನ್ಸೀನ್ ಟ್ರೂತ್ 99. ಇವತ್ತಿನ ವಿಡಿಯೋನಲ್ಲಿ ನಿಮಗೆ ಕೇತು ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಕೇತು ನಮ್ಮ ಜೀವನದಲ್ಲಿ ಯಾವ ಥರ ಬೆನಿಫಿಟ್ ಕೊಡುತ್ತೋ ಅಥವಾ ಲಾಸ್ ಕೊಡುತ್ತೋ, ಕೇತುವಿಂದ ನಮಗೆ ಏನೇನು ಪ್ರಾಬ್ಲಮ್ಸ್ ಆಗತ್ತೆ ರಿಲೇಟೆಡ್ ಟು ಹೆಲ್ತ್, ರಿಲೇಶನ್ಶಿಪ್, ಬಿಸ್ನೆಸ್, ಮದುವೆ, ಎಲ್ಲದಕ್ಕೂ ಕೇತು ನಮಗೆ ಯಾವ ಥರ ಕಷ್ಟದಲ್ಲಿ ಇಡುತ್ತೆ, ಹೆಂಗ್ ಕೋಆಪರೇಟ್ ಮಾಡುತ್ತೆ, ಇದ್ರ ಬಗ್ಗೆ ಬೇಸಿಕ್ ಜನರಲ್ ಮಾಹಿತಿ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಶುರು ಮಾಡೋಣ ಇವತ್ತಿನ ವಿಡಿಯೋ ಕೇತು ಬಗ್ಗೆ. ಕೇತು ಬಂದು ಒಂದು ಶ್ಯಾಡೋ ಪ್ಲಾನೆಟ್ ಅಂತ ನಾವು ಹೇಳ್ತೀವಿ. ಕೇತು 7 ವರ್ಷದ ಮಹಾದಶ ಬಂದ್ರೆ 7 ವರ್ಷದ ಇರುತ್ತೆ. 7 ಇಯರ್ಸ್ ಕೇತು ಮಹಾದಶ ಸ್ಟಾರ್ಟ್ ಆದ್ರೆ ಇರೋದು. ಈ ಸ್ಪೆಷಲಿ ಈ ಕೇತುನಲ್ಲಿ ಮಹಾದಶ ಯಾವಾಗ ಸ್ಟಾರ್ಟ್ ಆಗುತ್ತೋ, ನನ್ನ ಅಡ್ವೈಸ್ ಏನಂದ್ರೆ ಸ್ಪೆಷಲಿ ಮದುವೆ ಸಮಸ್ಯೆ ಇದರಲ್ಲಿ ಇದ್ದೇ ಇರುತ್ತೆ. ಇದರಲ್ಲಿ ಅಂತರ್ದಶ ಯಾವ್ದಿರುತ್ತೋ ನೋಡ್ಕೊಂಡು ಮದುವೆ ಮಾಡಬೇಕು. ಕೇತು ದಶದಲ್ಲಿ ಕೇತು ಫ್ರೆಂಡ್ಲಿ ಪ್ಲಾನೆಟ್ ಇರುತ್ತೆ, ಮೀನ್ಸ್ ನಮಗೆ ಅದು ನೆಗೆಟಿವ್ ಪ್ಲಾನೆಟ್, ಕೇತುಗೆ ಫ್ರೆಂಡ್ಲಿ ಪ್ಲಾನೆಟ್. ಆ ಸಮಯದಲ್ಲಿ ಮದುವೆ ನಿಮ್ದು ಯೋಗ ಇದ್ರೂ ಆ ಸಮಯದಲ್ಲಿ ಮದುವೆ ಮಾಡಕ್ ಹೋಗ್ಬಿಡಿ. ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಷ್ಟು ವರ್ಷದ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದರಲ್ಲಿ ಡ್ರಾಬ್ಯಾಕ್ಸ್ ಯಾವ್ದಾವ್ದು ಇರುತ್ತಂತ. ಕೇತುನಲ್ಲಿ ಒಂದು ಬಿಸ್ನೆಸ್ ಪಾರ್ಟ್ನರ್ಶಿಪ್ ಅದೂ ಕಟ್ ಆಗತ್ತೆ. ಕೇತುನಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ರೆ ಅದನ್ನು ಲಾಂಗ್ ಲೈಫ್ ಇರಲ್ಲ, ಶಾರ್ಟ್ ಲೈಫ್ ಇರುತ್ತೆ, ಅಥವಾ ಮಧ್ಯದಲ್ಲೇನೆ ಅದನ್ನು ಕಟ್ ಆಗತ್ತೆ. ಇನ್ಕ್ಲೂಡಿಂಗ್ ಬಿಸ್ನೆಸ್ ಪಾರ್ಟ್ನರ್ಶಿಪ್, ಮದುವೆ ತರ, ಸೇಮ್ ಮದುವೆ ತರಾನೇ ಇರುತ್ತೆ. ಕೇತು ಮಹಾದಶದಲ್ಲಿ ಅಥವಾ ಅಂತರ್ದಶದಲ್ಲಿ ಮಕ್ಕಳು, ಈಗ ಮದುವೆ ಆಗಿದೆ, ನಾವು ಮಕ್ಕಳು ಪ್ಲಾನ್ ಮಾಡಿರ್ತೀರೋ, ನಾವು ಮುಂದಿನ ವರ್ಷ ನೋಡೋಣ, ನಿಮ್ಗೆ ಗೊತ್ತಿರಲ್ಲ ಮುಂದಿನ ವರ್ಷ ಕೇತು ಮಹಾದಶ ಬಂದಿರುತ್ತೋ ಅಥವಾ ಅಂತರ್ದಶ ಬಂದಿರುತ್ತೋ. ಆ ಸಮಯದಲ್ಲೂ ನೀವು ಮಕ್ಕಳು ಪ್ಲಾನ್ ಮಾಡಂಗಿಲ್ಲ. ಯಾಕಂದ್ರೆ ಇದು ಸ್ಪೆಷಲಿ ಮಕ್ಕಳಿಗೋಸ್ಕರನೂ ಇದು ಯೋಗಾನು ಕಟ್ ಮಾಡಿರುತ್ತೆ. ನಿಮ್ದು ಮಹಾದಶದಲ್ಲಿ ಇರ್ಬೋದು, ಫಾರ್ ಎಕ್ಸಾಂಪಲ್ ನಿಮ್ದು ಅಂತರ್ದಶ ಬಂದಿರುತ್ತೆ, ಅಂತರ್ದಶ ಕೇತುನಲ್ಲಿ ಈ ತರ ಪ್ಲಾನ್ ಮಾಡಿದ್ರು ಸುಮಾರು ಮಿಸ್ಕ್ಯಾರೇಜ್ ಆಗೋದು, ಹೊಟ್ಟೆನಲ್ಲೇನೆ ಮಗು ಸುಮಾರು ನಾನು ನೋಡಿದ್ದೀನಿ, ಸುಮಾರು ಮಕ್ಕಳು ಅಲ್ಲೇನೆ ಸತ್ತೋಗ್ಬಿಡ್ತಾರೆ, ಗೊತ್ತಾಗಲ್ಲ, ಪೇರೆಂಟ್ಸ್ಗೆ ಗೊತ್ತಾಗಲ್ಲ. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ, ಹಾಸ್ಪಿಟಲ್ ಹೋಗೋವಾಗ ಮೂಮೆಂಟ್ಸ್ ಇಲ್ಲ ಅಂತ ಹೋಗೋವಾಗ ನೋಡುವಾಗ ಅವ್ರಿಗೆ ಗೊತ್ತಾಗುತ್ತೆ. ಸೊ ಅದೇ ತರ ಮಕ್ಕಳ ಸಮಸ್ಯೆನೂ ಇದು ಕ್ರಿಯೇಟ್ ಮಾಡುತ್ತೆ. ಮತ್ತು ಮದುವೆದಂತ ನಾನು ನಿಮಗೆ ಹೇಳಿದ್ದೀನಿ, ಹಾಸ್ಪಿಟಲೈಸೇಷನ್ ಇದು ಹಾಸ್ಪಿಟಲ್ವರೆಗೂ ತೊಗೊಂಡೋಗ್ಬಿಡುತ್ತೆ. ಆಕ್ಸಿಡೆಂಟ್ಸ್ ಇರಲಿ ಅಥವಾ ಬೇರೆ ಏನಾದ್ರು ಸರ್ಜರಿ, ಮೇನ್ ಸರ್ಜರಿನಲ್ಲಿ ಇದು ಜಾಸ್ತಿ ಇಂಪಾರ್ಟೆಂಟ್ ರೋಲು ಕೇತು ಮಾಡುತ್ತೆ. ಕೇತು ಮಹಾದಶ ಇರಲಿ ಅಥವಾ ಅಂತರ್ದಶ ಇರಲಿ, ಇದೆಲ್ಲ ಸ್ಪೆಷಲಿ ಜಾಸ್ತಿ ಅಂದ್ರೆ 40-45 ಇಯರ್ಸ್ ಕ್ರಾಸ್ ಆದ್ಮೇಲೆ ಜಾಸ್ತಿ ಎಫೆಕ್ಟ್ ಕೊಡುತ್ತೆ. 40 ಇಯರ್ಸ್ ಕೆಳಗಡೆ, ಬಿಲೋ 40 ಇಯರ್ಸ್ ಅಥವಾ 35 ಇಯರ್ಸ್ ಈ ತರ ಅವಾಗ ಎಫೆಕ್ಟ್ ಕಡಿಮೆ ಕಾಣುತ್ತೆ. ಯಾಕಂದ್ರೆ ಮನುಷ್ಯ ಮೆಚ್ಯೂರ್ ಆಗಿ ಅವ್ನ ಬಿಸ್ನೆಸ್ ಮೀನ್ಸ್ ಅವನ ಇರುತ್ತೆ, ಸುಮಾರು ಐಟಮ್ಗಳು ಇರುತ್ತೆ, ಲಾಸ್ ಆಗ್ಬೋದು ಅಂತ ಅವ್ನ ಹೆದರಿಕೆ ಇರುತ್ತೆ. ಅದೇ ಸಮಯದಲ್ಲಿ ಇದನ್ನು ಅಟ್ಯಾಕ್ ಮಾಡುತ್ತೆ ನಿಮ್ಗೆ ಮಹಾದಶ ಅಥವಾ ಅಂತರ್ದಶ ಕೇತುದು ಬಂದ್ರೆ. ಕೇತು ನಿಮ್ಗೆ ಹಾಸ್ಪಿಟಲ್ವರೆಗೂ ತಗೊಂಡೋಗುತ್ತೆ, ರಿಲೇಶನ್ಶಿಪ್ ಹಾಳು ಮಾಡುತ್ತೆ, ನಿಮ್ ಬಿಸ್ನೆಸ್ ಹಾಳು ಮಾಡುತ್ತೆ, ಕಟ್ಟು ನಿಮ್ ಬಾಡಿನಲ್ಲಿ ಬಂದೇ ಬರುತ್ತೆ. ಸೊ ಬಿ ಕೇರ್ಫುಲ್ ಒಂದು ಕೇತು ಮಹಾದಶ ಅಥವಾ ಅಂತರ್ದಶ ಬರುವಾಗ. ಇನ್ನೊಂದು ಸಮಸ್ಯೆ ಏನಂದ್ರೆ, ಈಗ ಮದುವೆ ಆಗಿರುತ್ತೆ ಹೆಣ್ಮಕ್ಳು, ಅವ್ರ ಹೆಣ್ಮಕ್ಳು 6ನೇ ಮನೆಯಲ್ಲಿ ಕೇತು ಕೂತಿದ್ರೆ 90% ಕೇಸಸ್ ಆರ್ ಆನ್ ಸಿಸರಿನ್ ಕೇಸಸ್. ಎಸ್, ನೀವು ಹೇಳ್ಬೋದು ಯಾಕೆ ನಾರ್ಮಲ್ ಆಗಲಿಲ್ಲ, ನನ್ನ ದೊಡ್ಡ ಮಗಳಿಗಾಗಿದೆ ಅಥವಾ ಚಿಕ್ಕ ಮಗಳಿಗಾಗಿದೆ, ಇವಳಿಗೆ ಆಗಲಿಲ್ಲ. ನೀವು ನಿಮ್ಮ ಜಾತಕದಲ್ಲಿ ನೋಡಿ, ಯಾವ ಮಕ್ಕಳಿಗೆ ಸಿಸರಿನ್ ಆಗಿದೆಯೋ 90% ಕೇಸಸ್ಸು 6ನೇ ಮನೆಯಲ್ಲಿ ಕೇತು ಕೂತಿರುತ್ತೆ. ಸೊ ಇದೇ ಸಮಯದಲ್ಲಿ ಇವ್ರಿಗೆ ಸಿಸರಿನ್ ಕೇಸಸ್ ಆಗುತ್ತೆ. ಅದು ಬಿಟ್ಟು ಇದು ಬೇರೆ ಕಡೆ ಕೂತಿ ಇದ್ರ ಕಣ್ಣು 6ನೇ ಮನೆಯಲ್ಲಿ ಇದ್ರು 50% ಕೇಸಸ್. ಈಗ ಸುಮಾರು ಜನರು ಹೇಳ್ಬೋದಪ್ಪ, ನಮ್ಮ ಜಾತಕದಲ್ಲಿ 6ನೇ ಮನೆಯಲ್ಲಿ ಕೇತು ಕೂತಿಲ್ಲ, ನಮ್ಗೆ ಸಿಸರಿನ್ ಆಯ್ತಲ್ಲ. ಎಸ್, ಬೇರೆ ಮನೆಯಲ್ಲಿ ಕೂತಿರತ್ತೋ ಅದು ನಿಮ್ಮ ಆ 6ನೇ ಮನೆಯಲ್ಲಿ ಅದ್ರದ್ದು ದಿಷ್ಟಿ ಬೀಳುತ್ತೆ, ಕಣ್ಣು ಬೀಳುತ್ತೆ. ಸೊ ಆ ಸಮಯದಲ್ಲಿ 50% ಕೇಸಸ್ನಲ್ಲಿ ಇದೆಲ್ಲ ಇಶ್ಯೂಸ್ ಆಗೋದು ಸ್ವಭಾವ, ನಾರ್ಮಲ್. ಸೊ ನನ್ನ ಕಡೆಯಿಂದ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ನೀವೆಲ್ರಿಗೂ ಅಡ್ವೈಸ್, ಕೇತು ಮಹಾದಶ ಅಂತರ್ದಶ ಬಂದರೆ ಬಿ ಕೇರ್ಫುಲ್. ಯಾಕೆ, ಫಾರ್ ಎಕ್ಸಾಂಪಲ್ ಮಳೆ ಬರುತ್ತೆ, ಮಳೆ ಬಂದರೆ ನೀವೇನೇನು ಪ್ರಿಕಾಷನ್ಸ್ ತೊಗೊಳ್ತೀರಾ? ಹೋಗೋವಾಗ ಮಳೆ ಬಂದ್ಬಿಡತ್ತಪ್ಪ, ಇದು ತೊಗೊಂಡೋಗೋಣ, ಅಂಬ್ರೆಲಾ ತೊಗೊಂಡೋಗೋಣ, ಅಥವಾ ಜಲ್ದಿ ಬಂದ್ಬಿಡೋಣ. ಸೇಮ್ ವೇ ಒಂದು 6 ತಿಂಗಳು 1 ವರ್ಷ ಮುಂಚೆ ಕೇತು ಮಹಾದಶ ಬರೋ ಮುಂಚಿತವಾಗಿನ ನೀವು ಈ ಪ್ರಿಕಾಷನ್ಸ್ ಅನ್ನ ತಗೊಳಕ್ಕೆ ಶುರು ಮಾಡಬೇಕು. ಏನೇನು ಪ್ರಿಕಾಷನ್? ಫಾರ್ ಎಕ್ಸಾಂಪಲ್ ಸ್ವಲ್ಪ ಭಕ್ತಿ, ದಾನ, ಧರ್ಮ ಜಾಸ್ತಿ ಮಾಡಿ. ಇದೇ ನಿಮ್ಗೆ ಈ ಕೇತು ಮಹಾದಶದಲ್ಲಿ ನೀವು ಏನೇನು ಮಾಡಿರ್ತೀರೋ, ಪೂಜೆಗಳು ಏನೇನು ಮಾಡಿರ್ತೀರೋ, ಇದೇ ತರ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಬರೀ 6 ತಿಂಗಳು 1 ವರ್ಷ ಮುಂಚೆ ಮಾಡ್ಬಿಟ್ಟು ಆಮೇಲೆ 7 ವರ್ಷ ಸೈಲೆಂಟ್ ಆಗಿ ಇಲ್ಲ. ಇದೊಂದು ಅಭ್ಯಾಸ ಬೀಳಕ್ಕೆ
ನಿಮ್ಗೆ ಮಳೆ ಕಾಲ ಒಂದು 3 ತಿಂಗಳು 4 ತಿಂಗಳು ಇರುತ್ತೆ. ನಿಮ್ಗೆ ಒಂದು ಅಭ್ಯಾಸ ಆಗುತ್ತೆ, ಹೋಗವಾಗ ಛತ್ರಿ ತಗೊಬೇಕು, ಅಂಬ್ರೆಲಾ ತಗೊಂಡೋಗ್ಬೇಕು. ಸೊ ಅದೇ ತರ ಒಂದು 6 ತಿಂಗಳು 1 ವರ್ಷ ಮುಂಚಿತವಾಗಿ ನೀವು ಅಭ್ಯಾಸ ಹಾಕೊಂಡ್ಬಿಟ್ರೆ ನಿಮ್ಗೆ ಅದು 7 ವರ್ಷ ಹೆಂಗ್ ಬಂತು ಹೆಂಗ್ ಹೋಯ್ತು ನಿಮ್ಗೆ ಗೊತ್ತಾಗಲ್ಲ. ಫ್ರೆಂಡ್ಸ್, ನಾನು ಮ್ಯಾಕ್ಸಿಮಮ್ ಆಗಿ ನಿಮಗೆ ಜನರಲ್ ಇನ್ಫಾರ್ಮೇಶನ್ ಆನ್ ಕೇತು ಕೊಟ್ಟಿದ್ದೀನಿ. ನಿಮ್ಗೆ ಇದೇ ತರ ಬೇರೆ ಏನಾದ್ರು ಇನ್ಫಾರ್ಮೇಶನ್, ಬೇರೆ ಏನಾದ್ರು ಮಾಹಿತಿ ಬೇಕಾಗಿದ್ರೆ ನನಗೆ DM ಮಾಡಿ ಅಥವಾ ವಾಟ್ಸಪ್ ಮಾಡಿ, ಅಥವಾ ನಿಮಗೆ ಯಾವ್ದಾದ್ರು ಒಂದು ಇದ್ಮೇಲೆ ವಿಡಿಯೋ ಮಾಡಬೇಕು ಅದ್ರ ಬಗ್ಗೆ ಡೀಟೇಲ್ ನಿಮಗೆ ಮಾಹಿತಿ ಬೇಕಾಗಿದ್ರು ಹೇಳಿ, ನನಗೆ ಆ ಡೀಟೇಲ್ ವಿಡಿಯೋ ಮಾಡಿ ನಾನು ಹಾಕ್ತೀನಿ. ಸೊ ಅಷ್ಟವರೆಗೂ ಮುಂದಿನ ವಿಡಿಯೋನಲ್ಲಿ ಬೇಟ ಆಗೋಣ. ಅಷ್ಟವರೆಗೂ ಆರೋಗ್ಯವಾಗಿರಿ, ಚೆನ್ನಾಗಿರಿ. ನಮಸ್ಕಾರ.